ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮಿಸಿ ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ನಿರ್ಮಾಣವಾಗುವ ನೂತನ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಲಿದ್ದಾರೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ನಿರ್ಮಿಸಿರುವ ಈ ಸ್ಮಾರಕ ಉದ್ಘಾಟನೆಗೆ ಜಿಲ್ಲಾಡಳಿತ ಮತ್ತು ಆಶ್ರಮದ ವತಿಯಿಂದ ಭರದ ಸಿದ್ಧತೆಗಳು ನಡೆಯುತ್ತಿವೆ. ಈ ಐತಿಹಾಸಿಕ ಕ್ಷಣವನ್ನ ಇನ್ನಷ್ಟು ಸ್ಮರಣೀಯವಾಗಿಸಲು ಶಿಲ್ಪಿ ಅರುಣ್ ಯೋಗಿರಾಜ್ ತಮ್ಮ ಕೈಚಳಕದಲ್ಲಿ ಅದ್ಭುತ ಶಿಲ್ಪವೊಂದನ್ನು ರೂಪಿಸಿದ್ದಾರೆ. ವಿಯೆಟ್ನಾಂನ ಬಿಳಿ ಮಾರ್ಬಲ್ ಏಕಶಿಲೆಯಲ್ಲಿ ಸುಮಾರು 1.5 ಅಡಿ ಎತ್ತರದ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಅವರು ಕೆತ್ತಿದ್ದಾರೆ. ಈ ಮೂರ್ತಿ ನೋಡಿದರೆ ಕಣ್ಣು ಒಂದೇ ಕ್ಷಣ ನಿಲ್ಲುವಂತಿದೆ. ಈ ಶಿಲ್ಪದ ಮತ್ತೊಂದು ವಿಶೇಷತೆ ಎಂದರೆ ಅದರ ಪ್ರೇರಣೆ 1970ರಲ್ಲಿ ಕನ್ಯಾಕುಮಾರಿಯಲ್ಲಿ ನಿರ್ಮಿಸಲಾದ ವಿಶ್ವವಿಖ್ಯಾತ ವಿವೇಕಾನಂದ ರಾಕ್ ಮೆಮೋರಿಯಲ್ ಮಾದರಿಯನ್ನು ಆಧರಿಸಿ ಈ ಮೂರ್ತಿಯನ್ನ ವಿನ್ಯಾಸಗೊಳಿಸಲಾಗಿದೆ. ಕೇವಲ 15 ದಿನಗಳ ಅವಧಿಯಲ್ಲಿ ಅತ್ಯಂತ ಸೂಕ್ಷ್ಮ ಕೆತ್ತನೆಯೊಂದಿಗೆ ಈ ಕಲಾಕೃತಿಯನ್ನ ಪೂರ್ಣಗೊಳಿಸಿರುವುದು ಅರುಣ್ ಯೋಗಿರಾಜ್ ಅವರ ಶಿಲ್ಪಕಲೆಯ ಮತ್ತೊಂದು ಸಾಧನೆಯಾಗಿದೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಏನಂದ್ರೆ ಈ ಮೂರ್ತಿಯನ್ನು ಪ್ರಧಾನಿಯವರು ಸುಲಭವಾಗಿ ಕೈಯಲ್ಲಿ ಹಿಡಿದುಕೊಳ್ಳುವಂತೆಯೇ ವಿನ್ಯಾಸವನ್ನ ಮಾಡಲಾಗಿದೆ. ಅದಕ್ಕಾಗಿ ಶಿಲ್ಪದ ತೂಕವನ್ನ ಕೇವಲ 8.5 ಕೆಜಿಗೆ ಸೀಮಿತಗೊಳಿಸಲಾಗಿದೆ. ಸಾಮಾನ್ಯವಾಗಿ ಮಾರ್ಬಲ್ ಶಿಲ್ಪಗಳು ಹೆಚ್ಚು ಭಾರವಾಗಿರುತ್ತದೆ, ಆದರೆ ಈ ಶಿಲ್ಪದಲ್ಲಿ ಕಲೆಯ ಸೊಬಗು ಮತ್ತು ಪ್ರಾಯೋಗಿಕತೆ ಎರಡನ್ನೂ ಸಮತೋಲನಗೊಳಿಸಲಾಗಿದೆ. ಈ ಕುರಿತು ಮಾತನಾಡಿರುವ ಅರುಣ್ ಯೋಗಿರಾಜ್, ಮುಕ್ತಿದಾನಂದ ಸ್ವಾಮೀಜಿ ಮೂರ್ತಿ ತಯಾರಿಸುವಂತೆ ಕೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡಿದ್ದಾಗಿ ತಿಳಿಸಿದ್ದಾರೆ. ಆಗಲೇ 10 ಕೆಜಿಯೊಳಗೆ ತೂಕ ಇರಬೇಕು ಎಂಬ ಸಲಹೆ ನೀಡಲಾಗಿತ್ತು. ಅದನ್ನು ಗಮನದಲ್ಲಿಟ್ಟುಕೊಂಡು ಈಗ 8.5 ಕೆಜಿ ತೂಕದ ಸುಂದರ ಬಿಳಿ ಮಾರ್ಬಲ್ ಮೂರ್ತಿಯನ್ನ ಸಿದ್ಧಪಡಿಸಲಾಗಿದೆ ಎಂದು ಅವರು ಹೇಳಿದರು.